ಒಂದ್ ಕಡೆ ರಾಜ್ಯದ ಒಂದು ಪರಿಸ್ಥಿತಿಯನ್ನ ನೋಡ್ಕೊಂಡು ಬಂದೀವಿ ಯಾವ ರೀತಿಯಾಗಿದೆ ಅಂತ. ಇನ್ನು ಪಂಚರಾಜ್ಯಗಳ ಚುನಾವಣೆ ಸಹಿತ ಇವತ್ತು ನಡೀತಾ ಇರುವಂತದ್ದು. ಅದರಲ್ಲಿ 3 ರಾಜ್ಯಗಳ ವಿಧಾನಸಭೆ ಚುನಾವಣೆಗೆ ಮತದಾನ ಆರಂಭವಾಗಿದೆ. ಕೇರಳ, ಅಸ್ಸಾಂ, ಪುದುಚೇರಿಯಲ್ಲಿ ವೋಟಿಂಗ್ ಆರಂಭವಾಗಿರುವಂತದ್ದು. 3 ರಾಜ್ಯಗಳ ವಿಧಾನಸಭೆ ಚುನಾವಣೆಗೆ ಮತದಾನ ಬೆಳಿಗ್ಗೆ 7 ಗಂಟೆಯಿಂದಲೇ ಜನರಿಂದ ಹಕ್ಕು ಚಲಾವಣೆ ಆಗ್ತಾ ಇದೆ. ಒಂದೇ ಹಂತದಲ್ಲಿ ನಡೆಯುವ ಚುನಾವಣೆ ಮತದಾನ. ಕೇರಳ 140 ಕ್ಷೇತ್ರ, ಅಸ್ಸಾಂ 126 ಕ್ಷೇತ್ರ, ಪುದುಚೇರಿ 40 ಕ್ಷೇತ್ರ. ಮತಗಟ್ಟೆಯ ಬಳಿ ಸಾಲಾಗಿ ನಿಂತು ಜನರಿಂದ ವೋಟಿಂಗ್ ನಡೀತಾ ಇದೆ. ಕೇರಳಂನ ಪ್ರಮುಖ ನಾಯಕರಿಂದ ವೋಟಿಂಗ್. ಕಾಂಗ್ರೆಸ್ ಅಧ್ಯಕ್ಷ ಪೆರವೂರ್ ಅಭ್ಯರ್ಥಿ ಸನ್ನಿ ಜೋಸೆಫ್, ಚುನಾವಣೆಯಲ್ಲಿ ಹಕ್ಕು ಚಲಾಯಿಸಿದ ನಟ ಮೋಹನ್ ಲಾಲ್. ಮತಗಟ್ಟೆ ಕೇಂದ್ರದ ಸುತ್ತಲೂ ಪೊಲೀಸ್ ಬಂದೋಬಸ್ತನ್ನ ನಿಯೋಜನೆ ಮಾಡಲಾಗಿದೆ. ಮೇ 4ರಂದು ಉಪಚುನಾವಣೆಯ ಫಲಿತಾಂಶ ಪ್ರಕಟವಾಗುತ್ತೆ. ಇವತ್ತು ಮತದಾರರು ಮಾಡಿರುವಂತ ಆಯ್ಕೆ ಮೇ 4ಕ್ಕೆ ತಿಳಿದು ಬರುತ್ತೆ. ಯಾರಿಗೆ ಎಷ್ಟು ಓಟ್ಗಳು ಬಿದ್ದಿದೆ, ಯಾರನ್ನ ಎಷ್ಟು ಜನ ಒಪ್ಕೊಂಡಿದ್ದಾರೆ ಅಂತ. 3 ರಾಜ್ಯಗಳ ವಿಧಾನಸಭೆ ಚುನಾವಣೆಗೆ ಮತದಾನ ಇವತ್ತು. ಕರ್ನಾಟಕದಲ್ಲೂ ಕೂಡ ಬೈ ಎಲೆಕ್ಷನ್ ನಡೀತಾ ಇದೆ. ಇನ್ನು ಬೇರೆ ರಾಜ್ಯಗಳು, ಪಂಚರಾಜ್ಯಗಳ ಎಲೆಕ್ಷನ್ ಸಹಿತ ಘೋಷಣೆ ಆಗಿರುವಂಥದ್ದು. ಅದರಲ್ಲಿ ಕೇರಳ, ಅಸ್ಸಾಂ, ಪುದುಚೇರಿಯಲ್ಲಿ ವೋಟಿಂಗ್ ನಡೀತಾ ಇದೆ. ಅಸ್ಸಾಂ ಕ್ಷೇತ್ರ ಪ್ರತಿಷ್ಠೆಯ ಕಣ. ಯಾರಿಗೆ? ಡಿ.ಕೆ. ಶಿವಕುಮಾರ್ ಅವರಿಗೆ. ಯಾಕಂದ್ರೆ ಅದರ ಬಗ್ಗೆ ಅಸ್ಸಾಂ ಕ್ಷೇತ್ರದ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಟಾರ್ಗೆಟ್ ಅನ್ನ ಕೊಟ್ಟಿದೆ ಹೈಕಮಾಂಡ್. ಒಂದಿಷ್ಟು ಜವಾಬ್ದಾರಿಯನ್ನು ಒದಗಿಸಿಕೊಟ್ಟಿರುವಂಥದ್ದು ಹೈಕಮಾಂಡ್ ಅಸ್ಸಾಂ ಕ್ಷೇತ್ರಕ್ಕೆ. ಇನ್ನು ಅದೇ ರೀತಿಯಾಗಿ ಅಸ್ಸಾಂಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಹಿತ ಹೋಗಿ ಅಲ್ಲಿರುವಂಥ ಹೆಣ್ಣು ಮಕ್ಕಳ ಜೊತೆ ಮಾತುಕತೆಯನ್ನು ನಡೆಸಿ ಅಲ್ಲಿ ಕ್ಷೇತ್ರದ ಬಗ್ಗೆ ಒಂದು ಮಾತನಾಡಿ ಬಂದಿರುವಂಥದ್ದು ಸಾಕಷ್ಟು ವಿಡಿಯೋಗಳು ವೈರಲ್ ಆಗಿತ್ತು. ಈಗ ಅದೇ ರೀತಿಯಾಗಿ ಅಸ್ಸಾಂ, ಕೇರಳ, ಪುದುಚೇರಿಯಲ್ಲಿ ವೋಟಿಂಗ್ ನಡೀತಾ ಇದೆ. ಇನ್ನು ಮೋಹನ್ ಲಾಲ್, ಸ್ಟಾರ್ ನಟ ಮೋಹನ್ ಲಾಲ್ ಸಹಿತ ಸರದಿ ಸಾಲಿನಲ್ಲಿ ನಿಂತು ಮತವನ್ನು ಚಲಾಯಿಸ್ತಾ ಇದ್ದಾರೆ. ನೋಡಿ, ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಸಹಿತ ಒಂದೇ ಸಮನಾದಂಥ ಹಕ್ಕು ಇದೆ. ಅದರಲ್ಲೂ ಒಂದೇ ಸಮನಾಗಿ ಅಲ್ಲಿ ನೋಡಬೇಕಾಗುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಕೂಡ ಒಂದು ಸಾಕ್ಷಿ. ಯಾರೇ ಆಗಲಿ, ದೊಡ್ಡ ವ್ಯಕ್ತಿ ಆಗಲಿ, ಸಾಮಾನ್ಯ ಜನ ಆಗಲಿ, ಸಾಮಾನ್ಯ ಪ್ರಜೆ ಆಗಲಿ, ಎಲ್ಲರೂ ಸಹಿತ ತಮ್ಮ ಹಕ್ಕನ್ನು ಚಲಾಯಿಸಬೇಕು. ಆ ಒಂದು ನಿಟ್ಟಿನಲ್ಲಿ ದೊಡ್ಡ ನಾಯಕರು ಸಹಿತ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಇನ್ನು ಸ್ಟಾರ್ ನಟರು ಕೂಡ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇರುವಂಥದ್ದು.